ಕೆಲಸ ಮಾಡ್ತಾರೆ. ಅದಕ್ಕೂ ಇವತ್ತು ಕಲ್ಲು ಹೊಡೆಯುವಂಥ ಕೆಲಸ ಮಾಡಿದ್ದಾರೆ. ಇದ್ರ ಜೊತೆಗೆ ವಿದ್ಯಾನಿಧಿ ಯೋಜನೆ ಅದಕ್ಕೂ ಕೊಕ್ಕರಿ ಹಾಕುವಂಥ ಕೆಲಸ ಮಾಡಿ ಇವತ್ತು ರೈತರ ಮಕ್ಕಳಿಗೂ ಮೋಸ ಮಾಡಿದ್ದಾರೆ. ಇವತ್ತು 4 ಭಾಗದ ನಮ್ಮ 4 ಜಿಲ್ಲೆಯ ರೈತರಿಗೆ ತುಂಗಭದ್ರಾ ನದಿಯಿಂದ ಒಂದು ಬೆಳೆಗೆ ನೀರು ವಂಚಿತ ಮಾಡುವ ಮೂಲಕ ಇವತ್ತು ಅದು ಈ 4 ಜಿಲ್ಲೆಯ ರೈತರಿಗೆ ಮೋಸ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ, ಇವತ್ತೇನು ಒಂದು ಬೆಳೆಗೆ ತಾವು ನೀರು ಕೊಡೋಕ್ಕಾಗ್ತಾ ಇಲ್ಲ, ನೀರಿದ್ದರೂ ನೀರು ಕೊಡೋಕ್ಕಾಗ್ತಾ ಇಲ್ಲ, ಆ ಪ್ರತಿ ಎಕರೆಗೆ 25,000 ರೂಪಾಯಿ ತಾವು ಪ್ರೋತ್ಸಾಹಧನ ನೀಡಬೇಕು. ಆ ಎಲ್ಲ ರೈತರ ಹೊಟ್ಟೆ ತುಂಬಿಸುವಂಥ ಕೆಲಸ ಈ ಸರ್ಕಾರ ಮಾಡಬೇಕಂತೇಳಿ ನಾವು ಒತ್ತಾಯ ಮಾಡ್ತೇನೆ. ಈಗಾಗಲೇ ಮುಗಿಸಿದ್ದೇವೆ. ಇವತ್ತು ರಾಯಚೂರು ನಗರದಲ್ಲಿ ಕೂಡ ಪ್ರತಿಭಟನೆಯನ್ನು ಮಾಡಿ ನಾವು ಮನವಿಯನ್ನು ಕೊಡರಿದ್ದೇವೆ. ಸದನದ ಹೊರಗಡೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ಪಕ್ಷದ ಪದಾಧಿಕಾರಿಗಳನ್ನು ಮಾಡಿದರೆ, ಸದನದ ಒಳಗಡೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷ ನಾಯಕರ ನೇತೃತ್ವದಲ್ಲಿ ಎಲ್ಲ ಶಾಸಕರು ಕೂಡ ಈ ಒಂದು ಚಳಿಗಾಲದ ಅಧಿವೇಶನದಲ್ಲಿ ರೈತ ಪರವಾಗಿರ್ತಕ್ಕಂಥ ಯೋಜನೆಗಳನ್ನು ಏನು ನಿಲ್ಲಿಸಿದ್ದಾರೆ ಅವೆಲ್ಲವನ್ನು ಕೂಡ ಮತ್ತೆ ಪುನರಾರಂಭ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಅಲಿಬಾಬಾ ಮತ್ತು 34 ಜನ ಕಳ್ಳರು ಅಂತ 40 ಜನ ಇದ್ರು, ಇವ್ರು 34 ಜನ. 63%. ನಾವು 60% ಹೇಳಿದ್ರಿ, ಬಿಜೆಪಿ 63%. ತಪ್ಪು, ಬಿಜೆಪಿ ಹೇಳಿರೋದು ತಪ್ಪು. 60 ಅಲ್ಲ 63% ಎಕ್ಸ್ಟ್ರಾ ಅಂತ ಹೇಳಿದ್ದಾರೆ. ಅದು ನ್ಯಾಯಾಧೀಶರು, ಲೋಕಾಯುಕ್ತರು, ಈ ಸರ್ಕಾರನೇ ನೇಮಕ ಮಾಡಿದ್ದು. ಅದು ಅಲ್ಲಿ ವೇದಿಕೆ ಮೇಲೆ ಕೂತಿದ್ದವರು ಯಾರು? ಎಲ್ಲ ನ್ಯಾಯಾಧೀಶರು. ವೇದಿಕೆ ಮೇಲೆ ಕೂತಿದ್ದವರು ಎಲ್ಲರೂ ಕೂಡ ಸುಪ್ರೀಂ ಕೋರ್ಟು, ಹೈಕೋರ್ಟಿನ ಜಡ್ಜಿಗಳು ಕೂತಿದ್ರು, ನ್ಯಾಯವಾದಿಗಳು ಕೂತಿದ್ರು. ಅಂತ ಸಭೆಯಲ್ಲಿ ದಾರಿಯೆಲ್ಲ ಹೇಳಿರೋದವರು. ಒಂದು ಕೋರ್ಟಿನ ಪ್ಲಾಟ್ಫಾರ್ಮ್ ಅಲ್ಲಿ ಅವರು 63% ಭ್ರಷ್ಟಾಚಾರ. ನೀವು ಯಾವ ಇಲಾಖೆಗೆ ಹೋದ್ರೂ 63%, ಎಲ್ಲೋದ್ರೂ 63%. ಕಮಿಷನ್ ಕೊಡದೆ ಇಲ್ಲೇನು ನಡೆಯಲ್ಲ. ಕರ್ನಾಟಕ 5ನೇ ಸ್ಥಾನದಲ್ಲಿದೆ, ಭ್ರಷ್ಟಾಚಾರದಲ್ಲಿ 5ನೇ ಸ್ಥಾನ. ಅವರು ಡಿಕ್ಲೇರ್ ಮಾಡ್ಕೊಂಡಿರೋದು 2 ವಾಚ್ ಅವರು ಡಿಕ್ಲೇರ್ ಮಾಡಿದ್ರು. ಇವತ್ತು ಕಾರ್ಟಿಯರ್ ವಾಚ್ ಇದರಲ್ಲಿರೋದು ಸಿದ್ದರಾಮಯ್ಯನವರ ಕೈಯಲ್ಲೂ, ಡಿ.ಕೆ. ಶಿವಕುಮಾರ್ ಅವರ ಕೈಯಲ್ಲಿರೋದು ಕಾರ್ಟಿಯರ್ ಕಂಪನಿಯ ವಾಚ್. ಎಲ್ಲಿ ಡಿಕ್ಲೇರ್ ಮಾಡಿದ್ದೀರಿ ನೀವು? ಇದರ ಪ್ರಕಾರ ಈಗ ಅದು 43 ಲಕ್ಷ ಅಂತ ಇದೆ ಇವತ್ತಿನ ಪ್ರೈಸ್. 43 ಲಕ್ಷ ಮತ್ತು ಟ್ಯಾಕ್ಸ್ ಅದು ಸೇರಿ ಒಂದು 46-47 ಲಕ್ಷ ಆಗುತ್ತೆ ಅಂತಿದೆ. ಮುಖ ಜಾಡಿಸಿದ್ರಿ ಬಿಜೆಪಿ ನಾಯಕರನ್ನ. ಹಾಗಿದ್ರೆ ಇದು ಕದ್ದ ಮಾಲ, ಕೊಂಡ ಮಾಲ ಹೇಳ್ಬೇಕಲ್ಲ.